ನಮಸ್ಕಾರ ವೀಕ್ಷಕರೇ, ನಾಳೆ ಒಂದು ಮಹಾದಿನ. ಇಡೀ ವರ್ಷಕ್ಕೆ ನಿಮ್ಮ ಅದೃಷ್ಟ ಬೀಗ ತೆರೆಯುವ ಕೋಟ್ಯಾಂತರ ಪುಣ್ಯ ಫಲವನ್ನು ಕರುಣಿಸುವ ಕ್ಷೀರಾಭಿಧಿ ದ್ವಾದಶಿ ಅಂದರೆ ತುಳಸಿ ವಿವಾಹ ಮಹೋತ್ಸವ. ನಾಳೆ ಅಂದರೆ ನವೆಂಬರ್ 2 ಭಾನುವಾರ. ಸ್ನೇಹಿತರೆ, ಇದು ಕೇವಲ ಪೂಜೆಯಲ್ಲ, ನಿಮ್ಮ ಬದುಕು ಬದಲಾಯಿಸುವ ಶಕ್ತಿಶಾಲಿ ಸಂಪ್ರದಾಯ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನಾವು ಹೇಳೋ ಈ ಸಣ್ಣ ಬದಲಾವಣೆಯಿಂದ ನಿಮ್ಮ ಆಸೆಗಳು ಖಂಡಿತವಾಗಿಯೂ ನೆರವೇರುತ್ತದೆ. ನಾಳೆ ಇಡೀ ವರ್ಷದ ಅತ್ಯಂತ ಶ್ರೇಷ್ಠ ದಿನ. ನಾಳೆಯಿಂದಲೇ ಶುಭ ಕಾರ್ಯಗಳೆಲ್ಲ ಆರಂಭ. ಅಂದರೆ ಲಕ್ಷ್ಮೀ ದೇವಿ ಸಮೇತ ವಿಷ್ಣುವು ಈ ಭೂಮಿಗೆ ಬಂದು ನೆಲೆಸುವ ಪುಣ್ಯಕಾಲ ನಾಳೆ. ನೀವು ನಾಳೆ ಕೇವಲ 1 ಗಂಟೆಗಳ ಕಾಲ ಶ್ರದ್ಧೆಯಿಂದ ಈ ಪೂಜೆ ಮಾಡಿದರೆ ಸಾಕು, ನಿಮ್ಮ ಜನ್ಮದ ಪಾಪಗಳು ಕಳೆದು ಹೋಗುತ್ತವೆ. ನವೆಂಬರ್ 2 ಭಾನುವಾರ, ತುಳಸಿ ವಿವಾಹ. ಈ ಪೂಜೆ ಮಾಡುವುದರಿಂದ ನಿಮಗೆ ಏನು ಸಿಗುತ್ತದೆ, ಅದಕ್ಕೆ ಸರಿಯಾದ ಸಮಯ ಯಾವುದು ಮತ್ತು ಒಂದು ಗುಪ್ತ ದೀಪಾರಾಧನೆ ಯಾವುದು ಎಲ್ಲವನ್ನೂ ಹೇಳುತ್ತೇವೆ. ಅದಕ್ಕೂ ಮೊದಲು ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯದಾಗಿ ಈ ಪೂಜೆಗೆ ಒಂದು ಶುಭ ಸಮಯ ಇದೆ. ಅದೇ ಸಂಧ್ಯಾಕಾಲ, ಅಂದರೆ ಪ್ರದೋಷಿತ ಅವಧಿ. ಶುಭ ಸಮಯ ನಾಳೆ ಸಂಜೆ 5 ಗಂಟೆ 53 ನಿಮಿಷದಿಂದ 7 ಗಂಟೆ 30 ನಿಮಿಷದವರೆಗೆ. ಏಕೆ ಈ ಸಮಯ? ಈ ಸಂಜೆಯ ಸಮಯದಲ್ಲಿ ಹಸುಗಳು ಮನೆಗೆ ಹಿಂದಿರುಗುತ್ತವೆ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಆಗಮಿಸುತ್ತಾಳೆ. ಈ ಪವಿತ್ರ ಸಮಯದಲ್ಲಿ ತುಳಸಿ ಸಾಲಿಗ್ರಾಮ ವಿವಾಹ ನೆರವೇರುತ್ತೆ. ಇನ್ನು ನಾಳೆ ಪೂಜೆಯ ಮಹಾರಹಸ್ಯ ಅಂದರೆ ಅದುವೇ ದೀಪಾರಾಧನೆ. ಕಡ್ಡಾಯವಾಗಿ 2 ದೀಪವನ್ನು ಹಚ್ಚಲೇಬೇಕು. ಸಾಧ್ಯವಾದರೆ ಅಕ್ಕಿ ಹಿಟ್ಟು, ಬೆಲ್ಲ, ಹಾಲಿನಿಂದ ಮಾಡಿದ ದೀಪಕ್ಕೆ ತುಪ್ಪದ ಬತ್ತಿಗಳನ್ನು ಹಾಕಿ ಬೆಳಗಿಸಿ. ಇದು ಅತ್ಯಂತ ಶ್ರೇಷ್ಠವಾದ ಕಾರ್ಯ. ಇನ್ನು ತುಳಸಿ ಕಟ್ಟೆಯ ಮುಂದೆ ನೆಲ್ಲಿಕಾಯಿಯ ದೀಪವನ್ನು ಬೆಳಗಿಸಿ ನೋಡಿ. ವರ್ಷವಿಡೀ ಧನದಕ್ಕೆ ಕೊರತೆಯೇ ಆಗಲ್ಲ. ಸಾಕ್ಷಾತ್ ವಿಷ್ಣು ದೇವರು ನಿಮಗೆ ಬೇಕಾದ ವರಗಳನ್ನು ಕೊಡುತ್ತಾನೆ. ಈ ಒಂದು ಪೂಜೆ ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ ಅಂತ ನೋಡುವುದಾದರೆ, ನಿಮ್ಮ ಮದುವೆಯಲ್ಲಿ ವಿಳಂಬವಾಗುತ್ತಿದ್ದರೆ ಮದುವೆಯ ಸಮಯದಲ್ಲಿ ಸಾಲಿಗ್ರಾಮಕ್ಕೆ ಶ್ರದ್ಧೆಯಿಂದ ಎಳ್ಳನ್ನು ಅರ್ಪಿಸಿ ಓಂ ವೃಂದಾವನಾಯ ನಮಃ ಎನ್ನುವ ಮಂತ್ರವನ್ನು ಹೇಳುತ್ತಾ 11 ಬಾರಿ ಪ್ರದಕ್ಷಿಣೆ ಹಾಕಿ. ಫಲ ಖಂಡಿತವಾಗಿಯೂ ಬಹುಬೇಗನೆ ಸಿಗುತ್ತದೆ. ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಕನ್ಯಾದಾನದ ಫಲ ಬೇಕಿದ್ದರೆ ಹೆಣ್ಣು ಮಕ್ಕಳಿಲ್ಲದ ದಂಪತಿಗಳು ಶ್ರದ್ಧೆ ಭಕ್ತಿಯಿಂದ ತುಳಸಿ ವಿವಾಹವನ್ನು ಮಾಡಿದರೆ ಕನ್ಯಾದಾನ ಮಾಡಿದಷ್ಟೇ ಮಹಾಫಲ ಸಿಗುತ್ತದೆ. ನಿಮ್ಮ ಪತಿಗೆ ಸಂಪತ್ತು ಬೇಕಿದ್ದರೆ ವಿವಾಹಿತ ಮಹಿಳೆಯರು ಈ ದಿನ ಉಪವಾಸವಿದ್ದು ತುಳಸಿ ಮದುವೆ ನೆರವೇರಿಸಿದರೆ ನಿಮಗೆ ಸುಮಂಗಲಿ ಯೋಗ ಸಿದ್ಧಿಯಾಗಿ ನಿಮ್ಮ ಪತಿ ವಿಪರೀತ ಸಂಪತ್ತನ್ನು ಲಭಿಸುತ್ತಾರೆ. ಸಂತಾನ ಇಲ್ಲದಿದ್ದರೆ ಈ ದಿನ ತುಳಸಿ ವಿವಾಹ ಮಾಡಿದರೆ ಖಂಡಿತವಾಗಿಯೂ ಸಂತಾನ ಪ್ರಾಪ್ತಿಯಾಗುತ್ತದೆ. ಇನ್ನು ಪೂಜೆಯ ಸರಳ ವಿಧಿವಿಧಾನಗಳು: ತುಳಸಿ ಕಟ್ಟಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವಿನಿಂದ ಅಲಂಕರಿಸಿ. ಪಕ್ಕದಲ್ಲಿ ನೆಲ್ಲಿಕಾಯಿ ಕೊಂಬೆಯನ್ನು ಇಡುವುದು ಮರೆಯಬೇಡಿ, ಇದು ಬಹುಮುಖ್ಯ. ಸಾಲಿಗ್ರಾಮಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ. ಧೂಪ ದೀಪ ಆರತಿ ಮಾಡಿ. ಕಬ್ಬು, ಕಡಲೆ, ಉಸುಲಿ ಅಥವಾ ಬಾಳೆಹಣ್ಣು ನೈವೇದ್ಯ ಅರ್ಪಿಸಿ. ಮುಖ್ಯ ಸೂಚನೆ: ತುಳಸಿ ಮದುವೆ ಮಾಡುವವರು ಉಪವಾಸದ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಸಾಧ್ಯವಾದರೆ ನಿರ್ಜಲ ಉಪವಾಸ ಮಾಡಿ. ಆರೋಗ್ಯ ಸಮಸ್ಯೆ ಇದ್ದರೆ ಹಣ್ಣುಗಳನ್ನು ಸೇವಿಸಿ ಉಪವಾಸ ಮಾಡದೆ ಪೂಜೆ ಮಾಡುವಂತಿಲ್ಲ. ಪೂಜೆ ಮುಗಿದ ಮೇಲೆ ತುಳಸಿ ದೇವಿಯ ಮುಂದೆ ಕೈ ಮುಗಿದು ಆಯು ಆರೋಗ್ಯ ಆಯುಷನ್ನು ಕೊಟ್ಟು ನಮ್ಮ ಕುಟುಂಬದವರನ್ನು ಕಾಪಾಡು ಎಂದು ಪ್ರಾರ್ಥನೆ ಮಾಡಿ. ತುಳಸಿ ಕಟ್ಟಿಯ ಮಣ್ಣನ್ನು ಹಣೆಗೆ ತಿಲಕವನ್ನಾಗಿ ಇಡಿ. ಇದರಿಂದ ಮನೆಯ ವಾಸ್ತುದೋಷ ನಿವಾರಣೆಯಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ತುಳಸಿ ವಿವಾಹದ ಈ ಸರಳ ವಿಧಾನ ಎಷ್ಟು ಶಕ್ತಿಯುತವಾಗಿದೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ತುಳಸಿ ವಿವಾಹದ ಈ ಸರಳ ವಿಧಾನ ಎಷ್ಟು ಶಕ್ತಿಯುತವಾಗಿದೆ ಅಂತ. ಈ ಅಮೂಲ್ಯ ಮಾಹಿತಿ ನಿಮ್ಮ ಬಂಧು ಬಳಗದವರೊಂದಿಗೂ ತಕ್ಷಣ ಶೇರ್ ಮಾಡಿಕೊಳ್ಳಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ಮರೆಯದೆ ಲೈಕ್ ಬಟನ್ ಒತ್ತಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ನಿಮ್ಮ ಬದುಕಲ್ಲಿ ಸಂತೋಷ ತುಂಬಲಿ ಅಂತ ಹಾರೈಸುತ್ತೇನೆ. ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.